ಅದ್ದೂರಿಯಾಗಿ ಜರುಗಿದ ಲಿಂಗೈಕ್ಯ ಶ್ರೀ ಸಂಗನಬಸವ ಮಹಾಸ್ವಾಮಿಗಳವರ ತೃತೀಯ ಪುಣ್ಯ ಸ್ಮರಣೋತ್ಸವ. ವೀಕ್ಷಕರೇ, ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸುಕ್ಷೇತ್ರ ನಿಂಬರ್ಗಾ ಗ್ರಾಮದಲ್ಲಿ ಲಿಂಗೈಕ್ಯ ಶ್ರೀ ಸಂಗನಬಸವ ಮಹಾಸ್ವಾಮಿಗಳವರ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮವು ಬಹಳ ಭಕ್ತರ ಸಮ್ಮುಖದಲ್ಲಿ ಬಹಳ ಅದ್ದೂರಿಯಾಗಿ ಜರುಗಿತು. ಈ ಕಾರ್ಯಕ್ರಮವು ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರ ಘನ ನೇತೃತ್ವದಲ್ಲಿ 5 ದಿನಗಳ ಕಾಲ ಶ್ರಾವಣ ಮಾಸದ ನಿಮಿತ್ತವಾಗಿ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮವು ಕೂಡ ಬಹಳ ಅದ್ದೂರಿಯಾಗಿ ಜರುಗಿತು. ಅದೇ ರೀತಿಯಾಗಿ ಕಳೆದ ಶುಕ್ರವಾರದಂದು ಲಿಂಗೈಕ್ಯ ಶ್ರೀ ಸಂಗನಬಸವ ಮಹಾಸ್ವಾಮಿಗಳವರ ಅಡ್ಡಪಲ್ಲಕ್ಕಿ ಉತ್ಸವ ಊರಿನ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ಜರುಗಿತು. ಮೆರವಣಿಗೆಯಲ್ಲಿ ಮಹಿಳೆಯರಿಂದ ಕುಂಭ ಕಳಶ, ಪೂರ್ವಾಂತರ ಸೇವೆ, ಡೊಳ್ಳು ವಾದ್ಯ ಹಾಗೂ ಹಲಗಿ ಕುಣಿತದ ವೈಭವಗಳೊಂದಿಗೆ ಅಡ್ಡಪಲ್ಲಕ್ಕಿ ಮಹೋತ್ಸವ ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿತು. ಮಧ್ಯಾಹ್ನ 2 ಗಂಟೆಗೆ ಧರ್ಮಸಭೆ ಕಾರ್ಯಕ್ರಮ ಹಾಗೂ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಕೂಡ ಬಹಳ ವಿಶೇಷವಾಗಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶಿವಾನಂದ ಮಹಾಸ್ವಾಮಿಗಳು ವಿರಕ್ತ ಮಠ ಕರಜಗಿ, ಶ್ರೀ ವೀರಮಹಂತ ಶಿವಾಚಾರ್ಯರು ಚಿನ್ಮಯಗಿರಿ, ಶ್ರೀ ಶ್ರೀಶೈಲ ಮಹಾಸ್ವಾಮಿಗಳು ಮರತೂರ, ಶ್ರೀ ಮರುಳಾರಾಧ್ಯ ಶಿವಾಚಾರ್ಯರು ಮಾಶಾಳ ಸೇರಿದಂತೆ ಹಲವು ಮಠಾಧೀಶರು ಭಾಗಿಯಾಗಿದ್ದರು. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಬೀದರ್ ಲೋಕಸಭಾ ಸದಸ್ಯರಾದ ಸಾಗರ್ ಖಂಡ್ರೆ ಸೇರಿದಂತೆ ಮುಖಂಡರಾದ RK ಪಾಟೀಲ್, ಸಂಜುಗೌಡ್ ಪಾಟೀಲ್ ಬುಸನೂರ್, ಶರಣುಗೌಡ್ ನರೋಣ, ಸತೀಶ್ ಪನ್ಶೆಟ್ಟಿ, ಭೀಮಾಶಂಕರ್ ಪನ್ಶೆಟ್ಟಿ ಸೇರಿದಂತೆ ಹಲವು ರಾಜಕೀಯ ಗಣ್ಯರು, ಗ್ರಾಮದ ಮುಖಂಡರು, ಹಿರಿಯರು, ಮಹಿಳೆಯರು ಭಾಗವಹಿಸಿದ್ದರು. ನೋಡಲಿಲ್ಲ, ಮಠವ ಕಟ್ಟಲಿಲ್ಲ, ಕೈಯಲ್ಲಿ ಹಣವ ಮುಟ್ಟಲಿಲ್ಲ, ಸಮಾಜಕ್ಕಾಗಿ ತನ್ನ ಮನದ ಸೂರ್ಯಗೈದನಲ್ಲ, ಸಮಾಜಕ್ಕಾಗಿ ತನ್ನ ಮನದ ಸೂರ್ಯಗೈದನಲ್ಲ, ಬಂದ ನೋಡು ತ್ಯಾಗಿ ಆನಗಲ ಕುಮಾರ ಶಿವಯೋಗಿ, ಶಿವಯೋಗ ಮಂದಿರ ಅಂಬದಿ ರಚಿಸಿದನಾಗಿ, ಬಂದ ನೋಡು ತ್ಯಾಗಿ ಆನಗಲ ಕುಮಾರ ಶಿವಯೋಗಿ, ಶಿವಯೋಗ ಮಂದಿರ ಅಂಬದಿ ರಚಿಸಿದ ಅಂಬದಿ ರಚಿಸಿದ ನಾಡಿಗೆ ಬೆಳಕಾಗಿ. ಒಂದು ಆಹ್ವಾನ ಮಾಡಿದಾಗ ನಾನು ಹೇಳಿದಕ್ಕೆ ನಾನು ಗುರುಗಳು ನಾನು ಬರ್ತೀನಿ, ನನಗೆ ಕೂಡ ಆಶೀರ್ವಾದ ತಗೋಬೇಕಾಗಿದೆ. ಇವತ್ತು ದಿವಸ ನಾನು ಎಷ್ಟು ಚಿಕ್ಕ ವಯಸ್ಸಿನಲ್ಲಿ ಸಂಸದನಾಗಿದ್ದೀನಿ ಅಂತಂದ್ರೆ ಇದೆಲ್ಲ ದೇವರ ಆಶೀರ್ವಾದ, ಎಲ್ಲ ಗುರುಗಳ ಆಶೀರ್ವಾದ ಅಂತ ನಾನು ಹೇಳಕ್ಕೆ ನಾನು ಬಯಸುತ್ತೇನೆ. ಇವಾಗ ಸಂಸದನಾದ್ಮೇಲೆ ನಾನು ಕೂಡ ಇಡೀ ಭಾರತ ದೇಶದಲ್ಲಿ ಎಲ್ಲ ಸಂಸದರು ಕೂಡ ಭೇಟಿ ಆಗ್ತಾರೆ, ಎಲ್ಲ ಕಡೆ ಯಾವ ರೀತಿ ಏನ್ ನಡೀತಾರೆ ಅಂತ ಗೊತ್ತಾಗತ್ತೆ. ಅದರಲ್ಲಿ ನಾನು ಹೇಳ್ಬೋದು ನಮ್ಮ ರಾಜ್ಯ, ಇಡೀ ನಮ್ಮ ಕರ್ನಾಟಕ ರಾಜ್ಯ ಏನಿದೆ ಎಲ್ಲ ಏನು ಕ್ರೈಟೀರಿಯಾ ಇಂಡೆಕ್ಸ್ ಇರ್ತವೆ, ಅದು ಉದ್ಯೋಗ ಇರ್ಬೋದು, ನಮ್ಮ ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಎಲ್ಲದರಲ್ಲಿ ನಾವು ಟಾಪ್ ಅಲ್ಲಿ ಇದ್ದೀವಿ. ನಾವು ಎಲ್ಲದರಲ್ಲೂ ಟಾಪ್ ಅಲ್ಲಿ ಯಾಕಿದೀವಿ ಅಂತಂದ್ರೆ ಇವತ್ತಿನ ದಿವಸ ನಮ್ಮೆಲ್ಲ ಮಠಾಧೀಶರು, ಎಲ್ಲ ಸ್ವಾಮಿಗಳು ಏನು ಅನ್ನದಾಸೋಹ ಮಾಡ್ತಾರೆ, ಶಿಕ್ಷಣ ಕೊಡ್ತಾರೆ, ಇದರಿಂದನೇ ನಾವು ಕರ್ನಾಟಕ ರಾಜ್ಯ ಇವತ್ತಿನ ದಿವಸ ನಾವು ಟಾಪ್ ಅಲ್ಲಿ ಇದೀವಿ ಅಂತ ನಾವು ಹೇಳ್ಬೋದು. ಹಿಂದಾಳ ಜನ ಏನಾಗತ್ತಪ್ಪ ಅಂದ್ರೆ ಸಾಲಿ ಕಲಿತಾರೆ, ಶಿಕ್ಷಣ ಕಲಿಸ್ತಾರೆ, IT ಜಾಬ್ ಮಾಡ್ತಾರೆ, ಇಂಜಿನಿಯರ್ ಮಾಡ್ತಾರೆ, ಡಾಕ್ಟರ್ ಮಾಡ್ತಾರೆ, ಎಲ್ಲರೂ ಕೂಡ ವಿದ್ಯೆ ಶಿಕ್ಷಣ ಕಲಿತಾರೆ. ಶಿಕ್ಷಣ ಜೊತೆ ಏನ್ ಮಾಡಬೇಕು, ಎಲ್ಲ ಕೂಡ ಯುವಕರ ಸಂಸ್ಕಾರವನ್ನು ತಗೊಂಡ್ಬಿಟ್ಟಿದ್ದಾರೆ. ಮುಖ್ಯವಾಗಿ ಶಿಕ್ಷಣ ಸ್ವಲ್ಪ ಕಡಿಮೆ ಸಂಸ್ಕಾರವನ್ನು ಬಹಳ ಮಹತ್ವ ಕೊಟ್ಟು ಹೋಗೋದು. ಯಾಕಪ್ಪ ಅಂತಂದ್ರೆ